ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಏನಿದ್ರು ಆ ಕಾರ್ಯಕ್ರಮ ನಾವು ನೋಡ್ತಾ ಇದ್ರೆ ಅಷ್ಟೇ ಆಗಲಿ, ಅದರಲ್ಲಿ ಏನು ಸಪೋರ್ಟ್ ಬೇಕಾಗಿರೋ ಅದೇ ಸಪೋರ್ಟ್ ಮಾಡಿದಾರೆ ಅಷ್ಟು ಬಿಟ್ರೆ ಯಾವತ್ತೂ ಬಂದು ನಾನು ಈ ತರ ರೆಕಾರ್ಡ್ ಮಾಡ್ಬೇಕು ಕೊಡ್ಬೇಕು ಅಂತ ಒಬ್ಬರು ಬಂದಿಲ್ಲ. ಅಂತ ಇದರಲ್ಲಿ ನವೆಂಬರ್, ಡಿಸೆಂಬರ್, ಜನವರಿ ಈ 3 ತಿಂಗಳು ನಾವು ಫೇಸ್ ಮಾಡಿರುವಂತ ಕಷ್ಟಗಳನ್ನು ಹೇಳಿದ್ರೆ ಖಂಡಿತ ನಾವು ಅಲ್ಲಿಂದ ಹೊರಗಡೆ ಬಂದಿದ್ದೀವಿ ಅಂದ್ರೆ ತಪ್ಪಿಲ್ಲ ಇವತ್ತು ದಿನ ಅಂತ ಹೇಳಿ ನಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳೋದು ನಾನು ಕೃತಜ್ಞನಾಗಿರ್ತೀನಿ ಅಂತ ಹೇಳಿ ಸಾಹಿತ್ಯರ ಪರವಾಗಿ ಸಹ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಆ ವಿಷಯದಲ್ಲಿ ಭಾರಿ ಸೀರಿಯಸ್ ಇರುವಂತ ವಿಷಯದಲ್ಲಿ ತಾವೇನ ಸ್ವಲ್ಪ ಏನನ್ನ ಸಪೋರ್ಟ್ ಮಾಡಿದ್ರೆ ಅವತ್ತಿನ ನಾನು ಸಾಹೇಬ್ ಗೊತ್ತಿಲ್ಲ, ನನ್ನ ವಿಷಯದಲ್ಲಿ ಮಾತ್ರ ಭಾರಿ ಕಷ್ಟ ಆಗ್ತದೆ. ಆಸ್ ಎ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಾವು ಏನ್ ತಗೋಬೇಕು ಸ್ಟೆಪ್ಸ್ ಅಂತಲೂ ಗೊತ್ತಾಗ್ತದೆ. ಸೊ ಎಲ್ಲ ಇಲ್ಲಿ ನಾನು ನೋಡಿರುವಂತ ಚಿಕ್ಕಬಳ್ಳಾಪುರ ಕೆಲಸ ಮಾಡಿದ್ದೀನಿ, ಅಲ್ಲಿ ಗಿರಿಜನ ಅಂತ ಡೆಪ್ಯೂಟಿ ಡೈರೆಕ್ಟರ್ ಮಾಡ್ತಾ ಇಲಾಖೆ ದೆನ್ ಈಸ್ ಆಲ್ಸೋ ವೆರಿ ಗುಡ್. ಬಟ್ ಅಲ್ಲಿ ಇಲ್ಲಿ ವ್ಯತ್ಯಾಸಗಳಿರುವಾಗ ಇಲ್ಲಿ ಯಾವುದೇ ಒಂದು ವಿಷಯವನ್ನ ಕಂಪ್ಲೀಟ್ ಮಾಹಿತಿಯನ್ನು ಕೊಡದೆ ಅವರು ಪೇಪರ್ಗೆ ಹಾಕಲ್ಲ ಅಂತ ನನ್ನ ಅನಿಸಿಕೆ. ಕಂಪ್ಲೀಟ್ ಮಾಹಿತಿ ಇದ್ರೆ ಮಾತ್ರ ಅವರು ಕೇಳಿ ಮತ್ತೆ ಹಾಕುವಂತ ವ್ಯವಸ್ಥೆ ಇದೆ. ಸೊ ಯಾವ್ದನ್ನು ಊಹಾಪೋಹದಲ್ಲಿ ಹಾಕ್ಬೇಕು ಅಥವಾ ಇನ್ನೊಂದರಲ್ಲಿ ಹಾಕ್ಬೇಕು ಅನ್ನೋಂತ ವಿಷಯಗಳಲ್ಲಿ ಇಲ್ಲಿ ಹಾಕಲ್ಲ ಅಂತ ಹೇಳಿ ನನ್ನ ಅನಿಸಿಕೆ. ಪ್ಲಸ್ ನಾನು 1.5 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಾ ಮಾಧ್ಯಮಗಳಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಏನು ಸಣ್ಣ ಪುಟ್ಟ ಕಾರ್ಯಕ್ರಮದಲ್ಲಿ ಇರುವಂತ ಎಲ್ಲಾ ಕಾರ್ಯಕ್ರಮಗಳಿಗೆ ಮಾಹಿತಿ ಜನರು ತಲುಪುವಂತ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ನಾನು ಮುಂದಿನ ದಿನಗಳಲ್ಲಿ ತಮ್ಮಲ್ಲಿ ಸೇರಿ ಕೆಲವು ಪ್ರೋಗ್ರಾಮ್ಸ್ ಅನ್ನ ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಆ ಕಾರ್ಯಕ್ರಮವನ್ನು ಸಾರ್ವಜನಿಕರು ತಗೊಂಡು ಹೋಗ್ಬೇಕು ಅಂತ ಹೇಳಿ ಎವ್ರಿ ಒಂದು ಆರ್ಟಿಕಲ್ ಬರೆಯೋದರಿಗೆ ಈಗಾಗಲೇ ರೆಡಿ ಮಾಡಿದ್ದೀವಿ. ಆ ಆರ್ಟಿಕಲ್ ಅನ್ನ ಆರೋಗ್ಯ ಇಲಾಖೆಯ ಪರವಾಗಿ ನಾವು ಡಿಸ್ಪ್ಲೇ ಮಾಡಬೇಕು ಅಂತ ಅಥವಾ ಯಾವ ಫೀಲ್ಸರ್ ಮಾಡುವಂತ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅದನ್ನು ಸಹ ನಾವು ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ತಮ್ಮಲ್ಲಿ ನಾವು ಈ ವರ್ಕ್ಶಾಪ್ ಮಾಡ್ತಾ ಇದ್ವಲ್ಲ, ಈ ವರ್ಕ್ಶಾಪ್ ಅಲ್ಲಿ ನಮ್ಗೆ ಬೇಕಾಗಿರುವಂತದ್ದು ಅಂದ್ರೆ ಆರೋಗ್ಯ ಇಲಾಖೆಯಿಂದ ತಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಕೆಲವು ಟೆಸ್ಟ್ಗಳನ್ನ ಅಥವಾ ಕೆಲವು ಪರೀಕ್ಷೆಗಳನ್ನ ಬೇಕಾಗುತ್ತೆ ಅಂತ ಹೇಳಿ ತಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋದನ್ನು ಸಹ ಈ ಅದನ್ನ ಮಾಡ್ಬೇಕು ಅಂತ ಹೇಳಿ ತಮ್ಮೆಲ್ಲರ ಸಹಕಾರದಿಂದ ಡೆಫಿನೆಟ್ ಆಗಿ ಅದನ್ನ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತೆ. ನಾವು ಮಾಡಿರುವಂತ ಪ್ರೋಟೀನ್ ಚೆಕ್ಅಪ್ಸ್ ಆಗಿರುತ್ತೆ ಪರಿಹಾರ ಅಂತ ಹೇಳಿ, ಪ್ಲಸ್ ಎಲ್ಲ ಸರ್ಟಿಫೈ ಆಗಿರುತ್ತೆ ಇದ್ರ ಬಗ್ಗೆ ಇರುತ್ತೆ ಅಂತ ಹೇಳಿ ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಇದರಲ್ಲಿ ಮಾಧ್ಯಮ ಬರಬೇಕು ಅನ್ನೋದ್ರಿಂದ ತಾವು ಹೆಚ್ಚಿನ ಸಪೋರ್ಟ್ ಮಾಡಿದ್ರೆ ನಮ್ಮಲ್ಲಿ ಬಳ್ಳಾರಿ ಜಿಲ್ಲೆಯನ್ನ ಮಾದರಿ ಜಿಲ್ಲೆಯಾಗಿ ಮಾಡೋದ್ರಿಗೆ ನಾನು ಖಂಡಿತ ಮಾಡ್ತೀನಿ. ನನ್ನ ಜೊತೆಯಲ್ಲಿ ಎಲ್ಲಾ ಕಾರ್ಯಕ್ರಮದ ಜೊತೆಯಲ್ಲಿ ಸಾರ್ವಜನಿಕರಿಗೆ ಏನ್ ಕಲ್ಪನೆ ಅನ್ನೋದ್ರ ಬಗ್ಗೆಯೂ ಸಹ ಕನ್ಫರ್ಮೇಶನ್ಗೆ ತಾವು ಮೀಡಿಯಲ್ಲಿ ಹಾಕುವಂತ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಕೆಲವೆಲ್ಲ ಬಹಳ ಏನ್ ಮಾಡತ್ತಾರೆ ಇವತ್ತು ಹೇಳಿ ನಾಳೆ ಬರೀ ಏನ್ ಬರೀಬೇಕಪ್ಪ ಏನಿಲ್ಲ ಅಂತ ಅವ್ರ ಯೋಚನೆಯಲ್ಲೇ ಇರ್ತಾರೆ. ಬಟ್ ನಿಮ್ಗೆ ಕ್ಯಾಶರ್ ಇದ್ದ ಮಾತ್ರ ಈ ಕೆಲಸ ಮಾಡಕ್ಕೆ ಯಾವತ್ತು ನೀವು ಒಂದು ವೃತ್ತಿಪರ ಕೆಲಸ ಏನ್ ಮಾಡ್ತೀರಿ, ಶುಡ್ ನಾಟ್ ಫೀಲ್ ಬ್ಯಾಕ್ ವಾಟ್ ಐ ಆಮ್ ವರ್ಕಿಂಗ್, ಯು ಶುಡ್ ಆಲ್ವೇಸ್ ಫೀಲ್ ಫ್ರೀಡ್ ಆಫ್ ಯುವರ್ ಪ್ರೌಡ್ ಆಫ್ ಯುವರ್ ವರ್ಕ್. ನಾನು ಹೇಳೋದು ಯಾಕಂದ್ರೆ ನಿಮ್ಮ ವೃತ್ತಿ ಎಷ್ಟು ಮುಖ್ಯ ಅಂತ ನನಗೆ ಗೊತ್ತು, ಸಾರ್ವಜನಿಕ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇದರಲ್ಲಿ ಒಂದು ಆಸ್ಪತ್ರೆಯಲ್ಲಾಗಲಿ ನೀವು ಮತ್ತು ಸಂಘಗಳು, ಜನಪ್ರತಿನಿಧಿಗಳು ಪ್ರತಿಯೊಬ್ಬರು ನಮಗೆ ಎಚ್ಚರಿಕೆ ಗಂಟೆ ಇರ್ತಾರೆ. ನಾವು ಯಾವುದೇ ಒಂದು ಮುಂದೆ ಹೆಜ್ಜೆ ಇರಬೇಕಾದ್ರೆ ಹಿಂದೆ ನೋಡಬೇಕಾಗುತ್ತೆ. ಹಿಂದೆ ಯಾರು ಇರ್ತಾರಪ್ಪ ಇರ್ತಾರೆ, ಈ ಹುಷಾರಾಗಿರ್ತಾರೆ ಅಂದ್ರೆ ಗುಡ್ ಥಿಂಗ್ಸ್, ಆಲ್ವೇಸ್ ಬಿ ಕಾನ್ಶಿಯಸ್. ಸಂಘಗಳು ಇರ್ತವೆ, ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸನು ಬೆನ್ ತಟ್ಟಕ್ಕಿರ್ತಾರೆ. ಸ್ವಲ್ಪ ಸರಿ ಆಗಿಲ್ಲ ಅಂದ್ರೆ ಹಂಗೆ ಹಿಡಿದು ಹೇಳಿದ್ದಾರೆ, ಈಗ ನೋಡಪ್ಪ ಇದು ಸರಿ ಇಲ್ಲ, ನಾಳೆ ನಮ್ಮ ಕೊಡ್ತಾರೆ, ಸ್ವಲ್ಪ ಹುಷಾರಾಗಿರಿ ಅಂತ ನಮಗೆ ಎಚ್ಚರಿಕೆ ಗಂಟೆ ಬರುತ್ತೆ. ನಿಜವಾಗ್ಲೂ ಇದು ಸಾಕಷ್ಟು ನಿದರ್ಶನಗಳು ನಮ್ಗೆ ಸಾಕಷ್ಟು ಅನುಕೂಲನೇ ಆಗಿದೆ ಬಹಳ. ಯಾಕಂದ್ರೆ ನನಗೆ ಯಾವುದೇ ವಿಷಯದಲ್ಲಾಗಲಿ ಬಹಳಷ್ಟು ಜನ ಏನಾದ್ರೂ ತಾವು ಮೀಡಿಯಾದಲ್ಲಿ ಏನೋ ಹೇಳ್ಬಿಟ್ಟು ಫಸ್ಟ್ ಕಾಲ್ ಮಾಡ್ತಾರೆ, ಸರ್ ಹಿಂಗಿದೆ ಏನಂತಂದೇಳಿ. ನಮ್ದು ಯಾವಾಗಲೂ ಗೊತ್ತಲ್ಲ ಹಾಸ್ಪಿಟಲ್ ಫೇವರ್ ಇದೇ ಇರ್ತದೆ, ಯಾರು ಬಿಟ್ಕೊಡ್ತಾರೆ ಹೇಳಿ ನಮ್ಮ ಹಾಸ್ಪಿಟಲ್. ಬಟ್ ಅಂದ್ರೂ ನಾನು ಇರೋದ್ರಲ್ಲಿ ಹಿಂಗಿದೆಯಪ್ಪ, ನಾನು ಸರಿ ಮಾಡ್ತೀನಿ, ಸಮಯ ಕೊಡು, ಆಗಿಲ್ಲ ಮುಂದೆ ಪರಿಹರಿಸಿ ಹೇಳ್ತೀನಿ. ಯಾಕಂದ್ರೆ ನಮ್ಗೆ ಅವಕಾಶ ಕೊಡಿ. ಯಾಕಂದ್ರೆ ನಾನು ಇಡೀ ಆಸ್ಪತ್ರೆಯಲ್ಲಿ ಆಗಲಿ ಇಡೀ ಜಿಲ್ಲೆಯಲ್ಲಿ ಇವರಾಗಲಿ ಪ್ರತಿಯೊಂದು ಮೂಲೆ ಹೋಗಿ ನೋಡಕ್ ಆಗಲ್ಲ. ಆಗ್ತಿರ್ತಾವೆ ತಪ್ಪುಗಳು, ಆಗ್ತಿರ್ತಾರೆ, ಮಿಸ್ಟೇಕ್ಸ್ ಆಗ್ತದೆ. ಯಾವ್ದೆಲ್ಲ ಆಗ್ತದೆ ಹೇಳಿ, ನಮ್ಮ ಮನೆಯಲ್ಲೇ ಎಷ್ಟೊಂದು ಮಿಸ್ಟೇಕ್ಸ್ ಆಗ್ತದೆ. ನಮ್ಮ ಮನೇಲೆ ಕೆಲವು ಸರಿ ಫ್ಯಾನ್ ಸರಿ ಇರಲ್ಲ, ಲೈಟ್ ಹೋಗಿರ್ತದೆ, ಅವತ್ತು ಹಂಗೆ ಕಡಿತೀವಿ. ಅದೇ ಆಸ್ಪತ್ರೆಯಲ್ಲಿ ಒಂದು ಫ್ಯಾನ್
ಈ ಫ್ಯಾನ್ ಇಲ್ಲ ನಾನು ಹೆಂಗಿರ್ಬೇಕು ಇದೇ ಇವರು ಪೇಷಂಟ್ಸ್ ಆದ್ರೆ ಎಷ್ಟೊಂದ್ಸರಿ ಪೇಷಂಟ್ಸ್ ಮೀಡಿಯಾ ತಿಳಿಸಿರ್ತಾರೆ ನಾವು ಡಾಕ್ಟರ್ ಸುಮ್ಮನೆ ಅಂತ ನೀವು ಹೇಳ್ಬಿಡ್ತೇವೆ ಆದ್ರೆ ಅವ್ರು ಸುದ್ದಿಗಿಂತ ಮಾಡೋದು ಯಾವುದೋ ಒಂದು ಸಣ್ಣ ಕರೆಂಟ್ ಮಾಡಲ್ಲ ನಮಗೆ ಎಚ್ಚರಿಕೆ ಕೊಡ್ತೀವಿ ಈ ತರ ಇದೆ ನೋಡಿ ಸರ್ ಇದು ಸರಿ ಮಾಡ್ಕೊಡಿ ಸೊ ಅದಕ್ಕೆ ನಾನು ಎಲ್ಲರೂ ಚಿರಪರಿಚಿತರೆ ನನಗೆ ತಮ್ಮೆಲ್ಲರಿಗೂ ನಾನು ನಮ್ಮ ಜಿಲ್ಲಾ ಆಸ್ಪತ್ರೆ ಮತ್ತು ಆರೋಗ್ಯ ಮತ್ತೊಮ್ಮೆ ನಾನು ನಮ್ಮನ್ನ ಮುನ್ನಡೆಯಲಿಕ್ಕೆ ತಾವೆಲ್ಲರೂ ಕಾರಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಇಡೀ ಜಿಲ್ಲಾ ಆಸ್ಪತ್ರೆ ಇವತ್ತು ಮುನ್ನಡೆಬೇಕಂದ್ರೆ ಎಲ್ಲ ನಿಮ್ಮ ಕಾರಣದಿಂದನೇ. ಏನೇ ಆದ್ರೂ ಕೂಡ ಅದನ್ನ ಮತ್ತೆ ಸರಿಪಡಿಸೋದು ಕೂಡ ತಾವು ಕಾರಣ. ಇವತ್ತು ನಿಮಗೆ ಗೊತ್ತಿದೆ ಜಿಲ್ಲಾ ಆಸ್ಪತ್ರೆ 2016 ಮುಂಚೆ ಇದು ಮೆಡಿಕಲ್ ಎಜುಕೇಶನ್ ಕೆಲವು ಹೊಸ ಮಿತ್ರರಿಗೆ ನಾನು ಹೇಳೋದಿಷ್ಟೇ. ಮುಂಚೆ ಬರೀ ಒಂದು OBG ಡಿಪಾರ್ಟ್ಮೆಂಟ್ ಮಾತ್ರ ನಡೀತಾ ಇತ್ತು ಅಂತ ಇವತ್ತು ಎಲ್ಲಾ ಡಿಪಾರ್ಟ್ಮೆಂಟ್ಸ್ ನಡೀತಾ ಇದೆ. ಮೆಡಿಸಿನ್, ಸರ್ಜರಿ, ಆರ್ಥೋಪೆಡಿ. ಯಾಕಂದ್ರೆ OBG ಒಂದೇ ಇದ್ರೆ ತಾಯಿ ಜೊತೆಗೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಇರಬೇಕು. ತಾಯಿ ಬರೀ ಹೆರಿಗೆ ಆಗೋದಲ್ಲ, ಅವ್ರ ಜೊತೆಗೆ ಏನೇನು ತೊಂದರೆ ಆಗುತ್ತೆ ಅದನ್ನ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಹೇಳೋದಲ್ಲ. ಒಂದು ಫಿಸಿಷಿಯನ್ ಬೇಕು, ಒಂದು ಸ್ಕ್ಯಾನಿಂಗ್ ಬೇಕಂದ್ರೆ ಮುಂಚೆ ಇಲ್ಲಿಂದ ವಿಮ್ಸ್ ಹೋಗ್ಬೇಕಾಗ್ತದೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋಕ್ಕೋಸ್ಕರ. ಇವತ್ತು ಆ ಸ್ಕ್ಯಾನಿಂಗ್ ವ್ಯವಸ್ಥೆನೂ ಇಲ್ಲೇ ಮಾಡಿದೀವಿ. ಇವತ್ತು CT ಸ್ಕ್ಯಾನಿಂಗ್ ವ್ಯವಸ್ಥೆನೂ ಇಲ್ಲೇ ಇದೆ. ಅದರ 15 days ಅಲ್ಲಿ MRI ಕೂಡ ಬರುತ್ತೆ. ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ನುರಿತ ತಜ್ಞರು ಇವತ್ತು ಫಿಸಿಷಿಯನ್, ಸರ್ಜನ್, ಆರ್ಥೋಪೆಡಿಕ್ಸ್ ಮುಂಚೆ ಯಾರು ಇರಲಿಲ್ಲ. ಎಲ್ಲವೂ ಪ್ರತಿಯೊಂದು ಏನೇ ಒಂದು ಗರ್ಭಿಣಿ ಅಂದ್ರೆ ನಾವು ವಿಮ್ಸ್ಗೆ ಬರ್ತು ಹೋಗ್ಬೇಕಾಗ್ತಿತ್ತು. ಇವತ್ತು ಅದನ್ನ ಎಲ್ಲವನ್ನೂ ಇಲ್ಲೇ ಮಾಡ್ತಾ ಇದ್ರೆ ಅಂದ್ರೂ ಸಮಟೈಮ್ಸ್ ನೀಡ್ ಸೂಪರ್ ಸ್ಪೆಷಾಲಿಟಿ ಹೆಲ್ತ್ ಲೈಕ್ ರೀನಲ್ ಇಲ್ಲಾಂದ್ರೆ ಕಾರ್ಡಿಯಾಕ್ ಇಂದ ಮಾತ್ರ ನಾವು ಕಳಿಸಂತ ವ್ಯವಸ್ಥೆ ಮಾಡ್ತೀವಿ. ರಿಮೈನಿಂಗ್ ಎಲ್ಲವನ್ನೂ ಇವತ್ತು 200 ಬೆಡ್ ಇರ್ತಕ್ಕಂಥದ್ದು ಇವತ್ತು ಮತ್ತೆ ಒಂದು 100 ಬೆಡ್ ಆಗಿ ಇವತ್ತು 300 ಬೆಡ್ ಪರಿಪೂರ್ಣವಾಗಿ ನಮ್ಮ ಆಸ್ಪತ್ರೆ ಕೆಲಸ ಮಾಡ್ತಾ ಇದೆ. ಇದಕ್ಕಿಂತ ಮುಂಚೆ ನೀವು ಇದು ಆಗೋದಕ್ಕಿಂತ ಮುಂಚೆ ಸಾಕಷ್ಟು ಸಾರಿ ಬೆಡ್ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಇವತ್ತಂತೂ ಬೆಡ್ ಕೊರತೆ ಇಲ್ಲ. ಯಾಕಂದ್ರೆ ಈ 200 ಬೆಡ್ 600 ಬೆಡ್ ಎಲ್ಲರಿಗೂ ಅನುಕೂಲ ಆಗೋದಕ್ಕೆ ಆಲ್ರೆಡಿ ಅದನ್ನು ಸವಿಸ್ತಾರವಾಗಿ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಸ್ಟಾಫ್ ಬೇಕು ಇರತಕ್ಕಂಥ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.